TATTERSON ಅಂತ ಬರೆದಿದ್ದಾರೆ. ಸೂಪರ್ ಸೂಪರ್. ನೋಡಿದ್ರ ವೀಕ್ಷಕರೇ, ಇದು ಬುಕ್ ಅವಳು ಯಾವತ್ತೂ ನೋಡಿರ್ಲಿಲ್ಲ. ಇವತ್ತೇ ನಾನು ನನ್ನ ಲೈಬ್ರರಿಯಿಂದ ಇದನ್ನ ತರಿಸಿರೋ ಬುಕ್ಕು. ನನಗೆ ಖುಷಿ ಆಯಿತು. ಫಸ್ಟ್ ಡೇಯಲ್ಲಿನೇ ಕಲರ್ಸ್ ಐಡೆಂಟಿಫೈ ಮಾಡಿ ಹೇಳಿಬಿಟ್ಲು ಫಸ್ಟ್ ಡೇನೇ. ಇದು ನಾನು ಯಾವ ಕಲರ್ ಪೇಪರ್ ಇಟ್ಕೊಂಡಿದ್ದೀನಿ? ಪರ್ಪಲ್. ಆಪಲ್. ವೆರಿ ಗುಡ್. ನಿಶಾನ್ ನಿನ್ ಕಾಲ್ ಕೆಳಗಡೆ. ಲಯನ್. ಡಕ್. ವೆರಿ ಗುಡ್. ನೀವು ಇವಾಗ ಮಕ್ಕಳಿಗೆ ತರಬೇತಿ ಕೊಡ್ತಿರ್ಬೇಕಾದ್ರೆ ನಿಮಗೆ ಯಾವುದಾದ್ರೂ ಆಶ್ಚರ್ಯಕರವಾದ ಅಥವಾ ಒಂದು ಏನಪ್ಪ ಈ ಮಗು ಇಷ್ಟೊಂದನ್ನು ಹೇಳ್ಬಿಡ್ತು ಅನ್ನೋ ಒಂದು ಯಾವುದಾದ್ರೂ ಘಟನೆ ನಡೆದಿದೆಯಾ? ಇದೆ, ಸುಮಾರು ಇದಾವೆ. ಪ್ರತಿ ಕ್ಲಾಸಲ್ಲಿ ನಮಗೆ ಒಂದೊಂದು ಮಿರಾಕಲ್ಸ್ ನಡೀತಾ ಇರುತ್ತೆ. ಸೊ ಕ್ಲಾಸ್ ಕಲ್ದಂತ ಸುಮಾರು ಜನ ಮಕ್ಕಳು ಸೊ ಅವನಿಗೆ ಕೇಳಿದ್ವಿ, ಕ್ಲಾಸ್ ಮಾಡ್ತಾ ಮಾಡ್ತಿದ್ದಾಗಲೇ ಈಗ ನಿನಗೆ ಇಷ್ಟು ಮಾಡ್ತಿದ್ಯಲ್ವಾ, ಸೊ ಈಗ ಅವ್ರ ಮಾವ ಕರ್ಕೊಂಡು ಕ್ಲಾಸ್ಗೆ, ಸೊ ನಿಮ್ಮ ಮಾವಾಗಿ ಕೆಳಗಡೆ ಹೋಗ್ತಾರೆ ಬಿಲ್ಡಿಂಗ್ ಕೆಳಗೆ, ನಾವು ಸೆಕೆಂಡ್ ಫ್ಲೋರಲ್ಲಿ. ಸೊ ನೀವು ಕೆಳಗಡೆ ಹೋಗ್ತಾರೆ, ಸೊ ನಿಮ್ಮ ಮಾವನ ಸ್ಕ್ಯಾನ್ ಮಾಡ್ತಾ ಹೋಗಿ ನೋಡೋಣ ಎಲ್ಲಿ ಹೋಗ್ತಾರೆ ನೋಡೋಣ ಅಂತಂದ್ವಿ. ಸೊ ಅವ್ರ ಮಾವನಿಗೆ ಮೊಬೈಲ್ ಕೊಟ್ಟು ವಿಡಿಯೋ ಆನ್ ಮಾಡಿ ಕಳಿಸಿದ್ವಿ. ಮಾವ ಫಸ್ಟ್ ಫ್ಲೋರ್ ಹೋದ್ರು, ನಿಮ್ಮ ಮಾವ ಎಲ್ಲಿದೆ ನೋಡಿ ಸ್ಕ್ಯಾನ್ ಮಾಡ್ತಾರೆ, ನಮ್ಮ ಮಾವ ಮೆಟ್ಲು ಹಿಡ್ಕೊಂಡೀಗ ಫಸ್ಟ್ ಫ್ಲೋರ್ ಹೋದ್ರು ಅಂತಂದ. ಸೊ ಹಾಗೆ ಹೋಗಿ ಅಂತ ಅವ್ರಿಗೆ ಹೇಳ್ತಾ ಇದ್ವಿ. ಅವ್ರು ಸೀದಾ ಗ್ರೌಂಡ್ ಫ್ಲೋರ್ ಹೋದ್ರು ಅಂತ ಹೇಳಿದ್ರು. ಗ್ರೌಂಡ್ ಫ್ಲೋರ್ ಹೋದ್ರು ಅಂತ ಹೇಳ್ದ. ಎಲ್ಲಿದ್ದಾರೆ ನೋಡಿದ್ರೆ ಅವ್ರೊಂದು ವೈಟ್ ಕಲರ್ ಕಾರ್ ಇದೆ, ಅಲ್ಲಿ ಇಟ್ಕೊಂಡಿರ ಅಂತ ಹೇಳ್ದ. ಆ ವೈಟ್ ಕಲರ್ ಕಾರ್ ಇತ್ತು ಅಲ್ಲಿ. ಸಾಕೆ ಮುಂದೆ ಅಕ್ಕಪಕ್ಕ ಏನಿದೆ ನೋಡು, ಅಲ್ಲೊಂದು ಬೈಕ್ ಸ್ಕೂಟರ್ ಇದೆ, ಅದೊಂದು ಸಿಲ್ವರ್ ಕಲರ್ ಸ್ಕೂಟ್ರು, ಅಲ್ಲೊಂದು ಪಕ್ಕದ ಸೈಕಲ್ ಇದೆ, ಸೈಕಲ್ ಪಂಚರ್ ಇದೆ ಕೂಡ ಅಂತ ಹೇಳ್ದ. ಅದು ಸೈಕಲ್ ಪಂಚರ್ ನಮ್ದೇ. ಅದು ಶಾಕ್ ಆಯ್ತು ನಮಗೆ, ನಿಜವಲ್ಲೂ ಇಷ್ಟೊಂದು ಮಿರಾಕಲ್ಸ್ ಮಾಡ್ತಾನಲ್ಲ ಅಂತೇಳಿ. ಸೊ ಹಾಗೆ ಆಮೇಲೆ ಇನ್ನೊಂದ್ಸಲ ಕೂತ್ಕೊಂಡಾಗ, ಸರಿ ಅವನು ಬಿಜಾಪುರದ ಮನೆ ಹುಡುಗ, ಅವನು ತುಂಬಾ ಇನ್ನೋಸೆಂಟ್ ಅವನು. ಸರಿ ಈಗ ಇದೆಯಲ್ಲ, ಈಗ ನಿನ್ನ ಆ ಒಂದು ಧ್ಯಾನ ಸ್ಥಿತಿಯಿಂದ ಹಾಗೆಯೇ ನಿಮ್ಮ ಊರಿಗೆ ಹೋಗು, ನಿಮ್ಮ ಊರಲ್ಲಿ ನಿಮ್ಮ ತಾಯಿ ಏನು ಮಾಡ್ತಾರೆ ನೋಡು ಅಂತ ಚೆಕ್ ಮಾಡತ್ತಂತ. ಸೊ ಅವನು ಧ್ಯಾನ ಸ್ಥಿತಿಯಲ್ಲಿ ಹಂಗೆಯೇ ಸ್ಕ್ಯಾನ್ ಮಾಡಿಕೊಂಡು ಅವ್ರ ಊರಿಗೆ ಹೋದ. ನಮ್ಮಮ್ಮ ಈಗ ಎಮ್ಮೆ ಹಾಲು ಕರಿತಾ ಇದೆ ಅಂತ. ಸೊ ಅವ್ರ ಮಾವನಿಗೆ ಫೋನ್ ಮಾಡಿ ಕೇಳಿ, ನಿಮ್ಮ ಅಕ್ಕರಿಗೆ ಫೋನ್ ಮಾಡಿ ಅಂತ ಅಂದ್ವಿ. ಅವ್ರ ಅಕ್ಕರಿಗೆ ಫೋನ್ ಮಾಡಿ ಅವ್ರಮ್ಮ ಹಾಲು ಕರಿತಾ ಇದ್ವಿ. ಅವನಿಗೆ ಇನ್ನೊಂದು ಆಶ್ಚರ್ಯ ಅಂತಂದ್ರೆ, ಆ ಸುತ್ತೂರು ಮಠಕ್ಕೆ ಅಡ್ಮಿಷನ್ಗೆ ಟ್ರೈ ಮಾಡಿದ್ರು, ಸಿಕ್ಕಿರ್ಲಿಲ್ಲ. ಈ ಕ್ಲಾಸ್ ಆಗ್ತದಕ್ಕೆ ಅಚಾನಕೇನೋ ಆ ಸ್ಕೂಲ್ ಅಡ್ಮಿಷನ್ ಸಿಕ್ತು. ಅಲ್ಲಿಗೆ ಕಾರಲ್ಲಿ ಹೋಗ್ಬೇಕಾರೆ ನೋಡು ಮುಂದ್ಗಡೆ ಯಾವ ಊರು ಬೋರ್ಡ್ ಬರುತ್ತೆ ನೋಡು ಅಂತ ಚೆಕ್ ಮಾಡಿದ್ರೆ, ಸ್ಕ್ಯಾನ್ ಮಾಡೋದು. ಇಲ್ಲೊಂದು ಬೋರ್ಡ್ ಬರುತ್ತೆ, ಇಂಥ ಊರು, ಅದು ಬ್ಲಾಕ್ ಆ್ಯಂಡ್ ವೈಟ್ ಬರ್ತಾರೆ ಅಂತ ಹೇಳ್ದ. ಸೊ ಅಲ್ಲಿ ಹೋದ್ರೆ ಬೋರ್ಡ್ ಬಂದಿತ್ತು. ಸೊ ಇಷ್ಟೆಲ್ಲ ಮಿರಾಕಲ್ಸ್ ಮಾಡ್ತಾ ಹೋಗ್ತಾರೆ. ಸೊ ಎಲ್ಲ ಮಕ್ಕಳಿಗೂ ಇಂಥ ಒಂದು ಆ ದಿವ್ಯ ಜ್ಞಾನ ಬರುತ್ತಾ, ಮತ್ತು ಕೆಲವು ಮಕ್ಕಳಿಗೆ ಮಾತ್ರ ಬರುತ್ತಾ? ನೀವು ಹೇಳ್ಕೊಡೋ ಎಲ್ಲ ಮಕ್ಕಳಿಗೂ ಈ ವಿದ್ಯೆ ಕರಗತ ಆಗತ್ತಾ ಅನ್ನೋದು ನನ್ನ ಪ್ರಶ್ನೆ. ಎಲ್ಲ ಮಕ್ಕಳು ಕಲಿತಾರೆ. ಅವರ ಒಂದು ಒಳಗಿನ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆದರೆ, ಆ ಸುಪ್ತ ಶಕ್ತಿ ಒಂದ್ಸಲ ಜ್ಞಾನ ಓಪನ್ ಅಪ್ ಆಯ್ತು ಅಂದ್ರೆ, ಜಾಗೃತಿ ಆಯ್ತು ಅಂದ್ರೆ, ಅಲ್ಲಿಂದ ಮಿರಾಕಲ್ಸ್ ನಡೆಯಕ್ಕೆ ಶುರು ಆಗುತ್ತೆ. ಒಬ್ಬರಿಗೆ ಮೊದಲನೇ ದಿನಕ್ಕೆ ಆಗುತ್ತೆ, ಕೆಲವರು 3 ದಿನ ಆಗುತ್ತೆ, ಕೆಲವೊಂದು ವಾರ ತಗೊಳುತ್ತೆ. ಸೊ ಅಲ್ಲಿ ವಾತಾವರಣ, ಮನೆಯ ವಾತಾವರಣ ಆಗ್ಬೋದು, ಪೋಷಕರ ಎನರ್ಜಿ ಆಗ್ಬೋದು, ಅವರ ಒಂದು ಅಭ್ಯಾಸ ಆಗ್ಬೋದು, ಅವರ ಒಳಗಿನ ಕಾನ್ಫಿಡೆನ್ಸ್ ಆಗ್ಬೋದು, ಅಂತರ್ವಿಶ್ವಾಸ ಅಂತ ಕರಿತೀವಲ್ಲ, ಆ ಒಂದು ಅಂತರ್ವಿಶ್ವಾಸ, ಆತ್ಮಬಲ ಅಂತೀವಲ್ಲ, ಅದು ಎಷ್ಟು ಸಪೋರ್ಟ್ ಮಾಡುತ್ತಲ್ವಾ. ಅವ್ರು ಏನೇ ಕಲಿಬೇಕಂದ್ರೆ ಅವ್ರಿಗೆ ಕೆಲವು ಮಕ್ಕಳಿಗೆ ಇದೇ ಇರಲ್ಲ, ಕಾನ್ಫಿಡೆನ್ಸ್ ಇರಲ್ಲ, ನಾನು ಮಾಡ್ತೀನಿ ಕಾನ್ಫಿಡೆನ್ಸ್ ಇರಲ್ಲ. ಅವ್ರ ಪೋಷಕರು ಕೂಡ ಅನುಮಾನ ತುಂಬ ಇರ್ತವೆ, ನನ್ನ ಮಗ ಮಾಡ್ತಾನ, ಮಾಡೋಕ್ಕೆ ಸಾಧ್ಯತೆ ಇದೆಯಾ ಅನ್ನೋ ಒಂದು ಸುಮಾರು ಅನುಮಾನ ಇರ್ತವೆ. ಸೊ ಅವರಲ್ಲಿ ಬರೀ ಆಜ್ಞಾ ಚಕ್ರನ ಅಥವಾ ಇನ್ಯಾವುದಾದ್ರೂ ನಾವು ಒಳಗಿರೋ ಚಕ್ರನ ನಾವು ಆಕ್ಟಿವೇಟ್ ಮಾಡಿ ಏನ್ ಜ್ಞಾನ ಹೇಳ್ತಾರೆ, ನಾವು ಆಡ್ಕೊಂಡಿರೋ ಜ್ಞಾನ ಹೊರಗೆ ತರಬೇಕಲ್ಲ. ಈಗ ಮಕ್ಕಳಲ್ಲಿ ಅಷ್ಟು 7 ಚಕ್ರಗಳಲ್ಲಿ ಡಿಸ್ಟರ್ಬೆನ್ಸ್ ಆಗಿರಲ್ಲ. ಅದಕ್ಕೆ 16 ವರ್ಷ ಮಕ್ಕಳಿಗೆ ಆದಷ್ಟು ಆ ಚಕ್ರಗಳು ಆಕ್ಟಿವ್ ಇರ್ತದೆ, ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಆ ಆಕ್ಟಿವ್ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಈ ಮಾಡ್ತಕ್ಕಂಥ ನಮ್ಮ ಒಂದು ಪೂಜೆ, ಒಂದು ಪ್ರಾರ್ಥನೆ, ಸಂಕಲ್ಪ ಮತ್ತು ಯೋಗಾಭ್ಯಾಸ, ಧ್ಯಾನ, ಪ್ರಾಣಾಯಾಮ, ದೈವ ಶಕ್ತಿ ಆಹ್ವಾನ ಮಾಡಿಕೊಂಡು ಆ ಗುರು ಪರಂಪರೆ ಆಶೀರ್ವಾದ ಶಕ್ತಿ ನೀಡ್ತಾ ಮಾಡ್ತಾ ಅಭ್ಯಾಸ ಮಾಡ್ತಾ ಅವೆಲ್ಲ ಬ್ಯಾಲೆನ್ಸ್ ಬಂದ್ಬಿಡುತ್ತೆ. ಯಾರಿಗೆ ತುಂಬಾ ಡಿಸ್ಟರ್ಬ್ ಆಗಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೇರವಾಗಿ ಆಜ್ಞಾ ಚಕ್ರಕ್ಕೆ ವಿಶೇಷ ಶಕ್ತಿ ಬಂದು ಇವೆಲ್ಲ ಆಕ್ಟಿವಿಟಿ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಈ ಒಂದು ವಿಶೇಷ ಶಕ್ತಿ ಅವರಲ್ಲಿ ಅನಾವರಣ ಆಗ್ತಾ ಹೋಗ್ತದೆ. ಅಭ್ಯಾಸದ ಮೂಲಕ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತಾ ಹೋಗ್ತದೆ. ಸೊ ಮಿರಾಕಲ್ಸ್ ಮಾಡ್ತಾ ಹೋಗ್ತದೆ. ಈ ಒಂದು ಮಿರಾಕಲ್ ಶಕ್ತಿ ಅಥವಾ ಒಂದು ಕೈಂಡ್ ಆಫ್ ಎಜುಕೇಷನ್ ಇವಾಗ ಇಡೀ ಒಂದು ಸ್ಟೂಡೆಂಟ್ ಕಮ್ಯುನಿಟಿಗೆ ಕೊಡ್ತಾ ಇದ್ದೀರಾ. ಇದಕ್ಕೆ ನಾವು ಇದು ಒಂದು ಭಾರತದಲ್ಲೇ ಒಂದು ಶಿಕ್ಷಣ ಕ್ರಾಂತಿ ಅಂತ ಕರಿಬಹುದಾ?
ರೆವಲ್ಯೂಷನಲೈಸ್ಡ್ ಕೈಂಡ್ ಆಫ್ ಇದು ಇವಾಗೆಲ್ಲ ಕ್ರಾಂತಿ ಮಾಡಿ, ಇದು ಇವಾಗಿನ ಕ್ರಾಂತಿ ಅಲ್ಲ, ಎಷ್ಟೋ ಯುಗಗಳ ಹಿಂದೆನೇ ಆಗ್ಬಿಟ್ಟಿದೆ ಕ್ರಾಂತಿ. ಆಯ್ತು, ಹಿಂದೆ ಆಗಿತ್ತು, ಆಮೇಲೆ ಎಲ್ಲ ನಾವು ಮರ್ತು ಹೋಗಿದ್ವಿ ಅಲ್ವಾ. ಇವಾಗ ತಿರ್ಗಾ ನೀವು ಅದನ್ನ ಪುನರ್ ಕ್ರಾಂತಿ ಅಂತ ಹೇಳ್ಬೋದು ಅಷ್ಟೇ. ಪುನರ್ ಕ್ರಾಂತಿ ಇದರಿಂದ ತುಂಬಾ ಮಕ್ಕಳಿಗೆ ಬದಲಾವಣೆಗಳಾಗಿದೆ. ಅವರ ಪೋಷಕರು ಕೂಡ ನಮ್ಮ ಕ್ಲಾಸಸ್ ಆದ್ಮೇಲೆ ಒಂದು ಪೋಷಕರ ನುಡಿಗಳು ಅಂತ ಕಣ್ಣೀರು ಹಾಕಿದ್ದಾರೆ. ನಮ್ಮ ಮಕ್ಕಳು ಇಷ್ಟೊಂದು ಬದಲಾವಣೆ ನಾವು ನೋಡಿದೀವಿ. ನಿಜವಾಗ್ಲೂ ನಮಗೆ ಎಷ್ಟೋ ಕಡೆ ಲಕ್ಷಾಂತರ ದುಡ್ಡು ಖರ್ಚು ಮಾಡ್ತೀವಿ ಏನೋ ವಿಚಾರಕ್ಕೋಸ್ಕರ, ಆದ್ರೆ 1% ಕೂಡ ಚೇಂಜ್ ಮಾಡಕ್ ಆಗಿರಲ್ಲ. ಆಫ್ಟರ್ ದಿಸ್ ಕ್ಲಾಸ್ 8 days ಆರ್ 10 days ಕ್ಲಾಸಲ್ಲಿ ತುಂಬಾ ಬದಲಾವಣೆ ನೋಡಿದೀವಿ. ನಮಗೆ ಒಂದು ಆತ್ಮ ತೃಪ್ತಿ ಆಗಿದೆ, ಖುಷಿಯಾಗಿದೆ ಅಂತೇಳಿ ಕಣ್ಣೀರು ಹಾಕಿರೋ ಪೋಷಕರು ಕೂಡ ಇದ್ದಾರೆ. ಈ ನಮ್ಮ ವಿಡಿಯೋನ ಸಾವಿರಾರು ಜನ, ಲಕ್ಷಾಂತರ ಜನ ಭಾರತೀಯರು ಇವಾಗ ನೋಡ್ತಾ ಇರ್ತಾರೆ. ಸೊ ಅಂಥ ಒಂದು ಪ್ರತಿಯೊಬ್ಬ ತಂದೆ ತಾಯಿಗೂ ನೀವು ಕೊಡುವ ಸಂದೇಶ ಏನು? ಮಕ್ಕಳಿಗೆ ಸಂಸ್ಕಾರ ಕಲಿಸಿ. ನೀವು ಸಂಪಾದನೆ ಮಾಡ್ತೀರಾ, ತಂದೆ ತಂದೆ ಇಬ್ರು ಕೂಡ ದುಡಿಯೋಂಥ ವೃತ್ತಿ ಈಗ ಆಗಿದೆ. ಸೊ ಇಬ್ರು ಕೂಡ ದುಡಿತೀರಾ. ಅದರೊಳಗೆ ನಮ್ಮ ಮಕ್ಕಳಿಗೆ ಏನು ಸಂಸ್ಕಾರ ಬೆಳೆಸ್ತಾ ಇದೀವಿ, ನಮ್ಮ ಸನಾತನದಲ್ಲಿ ನಡೆದಂಥ ಮಹತ್ತರವಾದ ಘಟನೆಗಳೇನು, ಇತಿಹಾಸಗಳೇನು, ಅದನ್ನೆಲ್ಲ ಮಕ್ಕಳಿಗೆ ತಿಳಿಸ್ಕೊಡಿ. ವೈಜ್ಞಾನಿಕವಾಗಿ ಬದಲಾವಣೆ ಆಗ್ಲಿ, ಬೇಡ ಅಂತ ಹೇಳಲ್ಲ. ಅದು ನಾವು ಬದಲಾವಣೆ ತಡೆಯೋಕ್ಕೂ ಸಾಧ್ಯ ಇಲ್ಲ. ಅದು ಪ್ರತಿನಿತ್ಯ ಬದಲಾವಣೆ, ಪರಿವರ್ತನೆ ಜಗದ ನಿಯಮ, ಪರಿವರ್ತನೆ ಆಗ್ತಾನೆ ಇರುತ್ತೆ. ಅದ್ರ ನಡುವೆ ನಮ್ಮತನ ನಾವು ಬಿಟ್ಕೊಡ್ಬಾರ್ದು. ನಮ್ಮ ಒಂದು ಹಿಂದಿನ ಬಂದಂತ ದೈವ ಕಲ್ಪನೆ ಆಗ್ಬೋದು, ಸಂಸ್ಕಾರ ಆಗ್ಬೋದು, ಆಚಾರ ವಿಚಾರಗಳಾಗ್ಬೋದು. ಈಗ ಮಕ್ಕಳಿಗೆ ಪೋಷಕರು ನಮಸ್ಕಾರ ಮಾಡೋಕೆ ಬರಲ್ಲ, ನೆಲಕ್ಕೆ ಮುಟ್ಟು ನಮಸ್ಕಾರ ಮಾಡ್ತಾರೆ. ಪ್ರವರ ಹೇಳ್ಕೊಂಡೆ ನಮಸ್ಕಾರ ಮಾಡ್ತಾ ಇದ್ರು. ಈಗ ನಮಸ್ಕಾರ ಮಾಡಿ ಅಂದ್ರೆ ಕಾಲು ಮುಟ್ಟಲ್ಲ ಅವರು, ನೆಲಕ್ಕೆ ಬಿಟ್ಟು ನಮಸ್ಕಾರ ಮಾಡ್ತಾರೆ. ಅದಕ್ಕೆ ನಾವು ಮಕ್ಕಳಿಗೆ ನಮಸ್ಕಾರ ಹೇಳ್ಕೊಡ್ಬೇಕು. ಫಸ್ಟ್ ಮಕ್ಕಳಿಗೆ ಹೇಗೆ ನಮಸ್ಕಾರ ಮಾಡಬೇಕು, ತಂದೆ ತಾಯಿಗೆ ಹೇಗೆ ಗೌರವ ಕೊಡಬೇಕು, ಗುರುವಿರಿಗೆ ಹೇಗೆ ಗೌರವ ಕೊಡಬೇಕು, ಅದೆಲ್ಲ ಕಲ್ಸ್ಕೊಡ್ಬೇಕು. ಹಾಗೇನೆ ಸರ್, ನಾನು ಕೆಲವು ನಿಮಗೆ ರ್ಯಾಪಿಡ್ ಫೈರ್ ಅಂದರೆ ಗೊತ್ತು ಅಲ್ವಾ? ಸೊ ನಾನು ಹೇಳಿದ ತಕ್ಷಣ ನೀವು ಒಂದು ಪದದಲ್ಲಿ ಉತ್ತರ ಕೊಡಬೇಕು. ಮೊಬೈಲ್ ಅಥವಾ ಧ್ಯಾನ? ಧ್ಯಾನ. ಇಂದಿನ ಮಕ್ಕಳನ್ನು ವರ್ಣಿಸುವ ಒಂದು ಪದ? ಟೆಕ್ನಾಲಜಿ. ಜ್ಞಾಪಕ ಶಕ್ತಿ ಅಥವಾ ಏಕಾಗ್ರತೆ ಯಾವುದು ಹೆಚ್ಚು ಶಕ್ತಿಶಾಲಿ? ಏಕಾಗ್ರತೆ. ಬಿಕಾಸ್ ಆಫ್ ಏಕಾಗ್ರತೆ ಇದ್ರೇನೆ ಜ್ಞಾಪಕ ಶಕ್ತಿ ಬರುತ್ತೆ. ಏಕಾಗ್ರತೆ ಅಂತ ಕಲೀಲಿಲ್ಲ ಅಂದ್ರೆ ಜ್ಞಾಪಕ ಶಕ್ತಿ ಬರಕ್ಕೆ ಚಾನ್ಸೇ ಇಲ್ಲ. 10 ವರ್ಷದೊಳಗೆ ಪ್ರತಿಯೊಬ್ಬ ಮಗು ಕಲಿಯಲೇಬೇಕಾದ ಒಂದು ಅಭ್ಯಾಸ? ಸಂಸ್ಕಾರ. ಭಾರತದ ಮುಂದಿನ ಪೀಳಿಗೆಯ ಬಗ್ಗೆ ನಿಮ್ಮ ಕನಸು? ಯುವ ಶಕ್ತಿ ಮತ್ತು ಮಕ್ಕಳಲ್ಲಿ ಒಂದು ಜಾಗೃತಿಗೊಳ್ಬೇಕು ಮಕ್ಕಳು. ಹೌದಾ? ಮಕ್ಕಳಲ್ಲಿ ಆ ಪರಿವರ್ತನೆ ಆಗುವಂತ ಒಂದು ನಾವು ಸಂಸ್ಕಾರವನ್ನು ಇಡ್ಬೇಕು ಮಕ್ಕಳಲ್ಲಿ. ನಮ್ಮ ದೇಶದ ಬಗ್ಗೆ ಆಗ್ಬೋದು, ಕಲ್ಪನೆ ಆಗ್ಬೋದು, ನಮ್ಮ ಹಿನ್ನೆಲೆ, ಪ್ರತಿಯೊಂದು ಕೂಡ ಹಿನ್ನೆಲೆ. ನಾವು ಜನ್ಮ ತಾಳು ಬಂದಿರ್ತೀವಿ, ಹಿನ್ನೆಲೆಯಲ್ಲಿ ಯಾರು ಜನ್ಮ ತಾಳು ಬರೋಕ್ಕೆ ಕಾರಣನೇ ಇರಲ್ಲ. ಎಲ್ಲ ಒಂದು ಗಂಟು ಬಟ್ಟೆ ಹೊತ್ಕೊಂಡೇ ಬಂದಿರ್ತೀವಿ ಇಲ್ಲಿಗೆ. ಯಾವ್ದು ಸೃಷ್ಟಿ ಆಗಿರಲ್ಲ ಇಲ್ಲಿ. ಹಾಗಾಗಿ ಅದನ್ನ ಹಿನ್ನೆಲೆ ತಿಳ್ಕೊಬೇಕು ಸ್ವಲ್ಪ. ಏನಕ್ಕೆ ನಾವು ಇಲ್ಲಿ ಬಂದ್ವಿ, ಏನಕ್ಕೆ ನಾವು ಜೀವನ ಮಾಡ್ತಾ ಇದೀವಿ, ನಮ್ಮ ಪೋಷಕರ ಪಾತ್ರ ಏನು, ನಮ್ಮ ಪಾತ್ರ ಏನು, ಈ ಜಗತ್ತಿನ ಪಾತ್ರ ಏನು ಅಂತ ತಿಳ್ಕೊಬೇಕು. ಈಗ ಈ ವಿದ್ಯೆನ ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ನಮ್ಮ ಮಕ್ಕಳು. ನಮಸ್ತೆ ಮ್ಯಾಮ್, ನನ್ನ ಹೆಸರು ಪ್ರೇಕ್ಷಾ. ನಾನು ಕೇಂಬ್ರಿಡ್ಜ್ ಅಲ್ಲಿ ಓದ್ತಿದ್ದೀನಿ. ಹೌದಾ? ನೀ ಎಷ್ಟು ದಿನದಿಂದ ಈ ಶಿಬಿರ ಅಟೆಂಡ್ ಮಾಡ್ತಾ ಇದೆಯಾ? 10 days ಆಯ್ತು. ಏನೇನು ಕಲ್ತಿದ್ಯಾ ಮ್ಯಾಮ್? ನಾನು ಬಾಲ್ಸ್ ಹೇಳೋದನ್ನ ಕಲ್ತಿದ್ದೀನಿ, ಕಲರ್ ಶೀಟ್ಸ್, ಮತ್ತೆ ಕಣ್ಣು ಮುಚ್ಕೊಂಡು ಡ್ರಾಯಿಂಗ್ ಮಾಡೋದು, ಸೈಕಲ್ ಓಡಿಸೋದು, ಡಿಸ್ಟೆನ್ಸ್ ಸ್ಕ್ಯಾನಿಂಗ್, ಲೆಗ್ ಸ್ಕ್ಯಾನಿಂಗ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸರ್. ಈ ಶಿಬಿರ ಸೇರೋದಕ್ಕೆ ಮುಂಚೆ ಹೇಗಿದ್ದೆ? ಇಲ್ಲಿ ಬಂದಮೇಲೆ ನಿಂಗೆ ಏನು ಅನ್ನಿಸ್ತು? ಮನಸ್ಸಿನಲ್ಲಿ ಏನಾದರೂ ನಿನ್ನ ಇದರಲ್ಲಿ ಒಳಗೆ ಏನಾದರೂ ಚೇಂಜಸ್ ಆಗಿದೆ ಅನಿಸ್ತಾ ಇದೆಯಾ? ಅಥವಾ ನೀ ಏನಾದರೂ ಬೇರೆ ಥರಾನೇ ನೀನು ಇವಾಗ ಪ್ರಪಂಚ ನೋಡ್ತಿದ್ಯಾ? ಹಾಗೇನಾದರೂ ಅನಿಸುತ್ತಾ? ಏನು ಅನಿಸುತ್ತೆ ಪುಟ್ಟ ನಿಮಗೆ? ಮ್ಯಾಮ್, ನಾನು ಇಲ್ಲಿ ಬಂದಾಗ ನನಗೆ ಫುಲ್ ಕಾಮ್ ಅನಿಸ್ತು, ಪೀಸ್ಫುಲ್ ಆಯಿತು ಮೈಂಡ್. ಆಮೇಲೆ ಮೆಡಿಟೇಷನ್ ಮಾಡೋದ್ರಿಂದ ನಂಗೆ ತುಂಬ ಹ್ಯಾಪಿ ಆಯಿತು ಇಲ್ಲಿ ಬಂದ ತಕ್ಷಣ. ವೆರಿ ನೈಸ್. ಇವಾಗ ಸರ್ ನಿಂಗೆ ಕಣ್ಣು ಕಟ್ಬಿಟ್ಟು ನಿಂಗೆ ಓದೋದನ್ನು ಹೇಳ್ಕೊಟ್ಟಿದ್ದಾರೆ, ಅಥವಾ ನೀನು ಯಾವ ಕಲರು ಅಥವಾ ಇದೇನು ಸ್ಕ್ಯಾನ್, ನೀ ಹೇಳಿದೆ ಲೆಗ್ ಸ್ಕ್ಯಾನ್ ಮಾಡ್ತೀನಿ, ಹ್ಯಾಂಡ್ ಸ್ಕ್ಯಾನ್ ಮಾಡ್ತೀನಿ ಅಂತೆಲ್ಲ. ಇವಾಗ ನೋಡೋಣ, ನಿನ್ನ ಸ್ಕ್ಯಾನ್ ಮಾಡ್ತೀಯಾ ಇದನ್ನೆಲ್ಲ? ಕಣ್ ಕಟ್ಲಾ ನಾನು ನಿಂಗೆ? ಪುಟ್ಟ, ನಾನು ಇವಾಗ ನಿಂಗೆ ಕೈಗೇನೋ ಕೊಡ್ತೀನಿ, ಅದೇನ್ ಕಲರು ಅಂತ ಹೇಳ್ಬೇಕು. ಓಕೆನಾ?
ಗ್ರೀನ್ ಕಲರ್ ಬಾಲ್ ಇದೆ. ವೆರಿ ನೈಸ್. ಸೊ ಇದು ನಾನು ಯಾವ ಕಲರ್ ಪೇಪರ್ ಇಟ್ಕೊಂಡಿದ್ದೀನಿ? ಪರ್ಪಲ್. ಯೆಲ್ಲೋ. ಬಿ. ವೆರಿ ನೈಸ್. ಬ್ಲೂ ಕಲರ್ ಇದೆ. ಇದು ಸ್ಕ್ಯಾನ್ ಮಾಡಬೇಕು. ಇಲ್ಲಿ ಇಡ್ತಿದಾರ. ಬುಕ್ ಇದೆ. ಎಲ್ಲಿದೆ? ಇಲ್ಲ. ರೋಸಸ್ ಇದೆ. ರೆಡ್ ಇದೆ. ಒಂಥರ ಏನೋ ಬರ್ದು AMES ಅಂತ ಬರ್ತಿದ್ದಾರೆ. PATTERSON ಅಂತ ಬರ್ತಿದ್ದಾರೆ. ಸೂಪರ್ ಸೂಪರ್. ನೋಡಿದ್ರ ವೀಕ್ಷಕರೇ, ಇದು ಬುಕ್ ಅವಳು ಯಾವತ್ತೂ ನೋಡಿರ್ಲಿಲ್ಲ. ಇವತ್ತೇ ನಾನು ನನ್ನ ಲೈಬ್ರರಿಯಿಂದ ಇದನ್ನ ತರಿಸಿರೋ ಬುಕ್ಕು. ಅವಳು ಕರೆಕ್ಟಾಗಿ ರೋಸಸ್ ಆರ್ ರೆಡ್, ಜೇಮ್ಸ್ ಪ್ಯಾಟರ್ಸನ್ ಅಂತ ಈ ಬುಕ್ ಮೇಲೆ ಬರ್ದಿದೆ. ಸೊ ಅವಳು ಕರೆಕ್ಟಾಗಿ ಪ್ಯಾಟರ್ಸನ್ PATTERSON ಅಂತ ಹೇಳಿದ್ಲು, ರೋಸಸ್ ಹೇಳಿದ್ಲು, ರೆಡ್ ಹೇಳಿದ್ಲು. ವೀಕ್ಷಕರೇ, ನಿಮ್ಗೇನು ಅನ್ಸುತ್ತೆ ಹೇಳಿ ಇದ್ರ ಬಗ್ಗೆ? ಓಕೆ ಪುಟ್ಟ, ಥ್ಯಾಂಕ್ ಯು. ಯು ಡಿಡ್ ಎ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಯಾ, ನಮಸ್ಕಾರ ಮ್ಯಾಮ್. ನಿಮ್ಮ ಹೆಸರು? ನನ್ನ ಹೆಸರು ಕವಿತಾ ಅಂತ ಮ್ಯಾಮ್. ಮ್ಯಾಮ್, ನೀವು ತುಂಬಾ ದೂರದಿಂದ ಬಂದಿದ್ದೀರಾ ಅಂತ ಕೇಳ್ಪಟ್ಟೆ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ವಿಜಯನಗರದಿಂದ ಬರ್ತಾ ಇದ್ದೀವಿ. ಎಲ್ಲಿದೆ ಇವರ ಆಕ್ಚುಲಿ ಕ್ಯಾಂಪ್? ಇವರು ಆ್ಯಕ್ಚುಲಿ ಕ್ಯಾಂಪು JP ನಗರಲ್ಲಿದೆ ಮ್ಯಾಮ್. ಅದು ನಾನು ವಿಜಯನಗರದಿಂದ ಇದನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದರ ರಿವ್ಯೂಸು ಎಲ್ಲ ಚೆಕ್ ಮಾಡ್ದಂಗೆ ನನಗೆ ನೋಡಿ ಖುಷಿ ಅನಿಸ್ತು. ಸರ್ಗೆ ಕಾಲ್ ಮಾಡಿ ನಾನು ಕೇಳಿದೆ, ಸರ್ ಬರ್ಬೋದಾ ಸರ್ ಹೇಗೆ ಅಂತ. ಒಂದು ಟೈಮ್ ನೋಡಿ ಮೇಡಮ್ ನೀವು ಹೇಗಿದೆ ಅಂತ ನೋಡ್ಕೊಂಡು ಹೋಗಿ ಆಮೇಲೆ ಬನ್ನಿ, ನೀವು ನಡೆಯುತ್ತೆ ಅಂತ ಹೇಳಿದ್ದು. ಸರ್ ತುಂಬ ಎಂಕರೇಜ್ ಮಾಡಿದರು, ಇಲ್ಲ ಅಂತಿಲ್ಲ. ಫಸ್ಟ್ ಡೇಗೆ ನೀವು ನೋಡ್ಕೊಳ್ಳಿ, ನಿಮ್ಗೆ ಇಷ್ಟ ಆಗಬೇಕಲ್ವ, ಇಷ್ಟ ಆದಂಗೆ ಬನ್ನಿ ಅಂತ ಹೇಳಿದರು. ನಾನು ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೆ, ಹುಡುಕ್ತಾ ಇದ್ದೆ. ಆದರೆ ನನಗೆ ಬೇರೆ ಕಡೆ ಹೋಗಿ ಸ್ಟೇ ಮಾಡಿಸಿ ಇವಳು ಇರಲ್ಲ ಮ್ಯಾಮ್. ಆ ಥರ ಈಗ ಬೇರೆ ಕಡೆ ಎಲ್ಲ ತುಂಬ ಇದ್ವು, ಅಲ್ಲೇ ಸ್ಟೇ ಮಾಡಬೇಕು ಅನ್ನೋದಿತ್ತಲ್ವ. ನನಗೆ ಸ್ಟೇ ಮಾಡಿಸೋದು ಇವಳು ಆ ಥರ ಅಡ್ಜಸ್ಟ್ ಆಗಲ್ಲ. ನನಗೆ ಇದು ನೋಡ್ದಂಗೆ ಇಲ್ಲೇ ಇದೆ 10 ಡೇಸ್ ಅಂದರೆ ಹೆಂಗಿದ್ರು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ, ಹೆಂಗಿದ್ರು ಹೋಗ್ತಾ ಬರ್ತಾ ಇದ್ದರೆ ಇವಳು ಕಲಿತಾಳೆ ಅಂತ ಅಂದ್ಕೊಂಡು ಬಂದೆ. ನನಗೆ ಫಸ್ಟ್ ಡೇಗೆಲ್ಲೇ ಇವಳು ರಿಸಲ್ಟ್ ಬಂತು. ನನಗೆ ಖುಷಿ ಆಯಿತು. ಫಸ್ಟ್ ಡೇಯಲ್ಲಿನೇ ಕಲರ್ಸು ಐಡೆಂಟಿಫೈ ಮಾಡಿ ಹೇಳಿಬಿಟ್ಲು ಫಸ್ಟ್ ಡೇ ಮೇಲೆ. ನಂಗೆ ಅದು ನೋಡ್ದಂಗೆ ಒಂದೇ ಸಲಕ್ಕೆ ಮಿರಾಕಲ್ ಅನಿಸ್ತು. ಯಾವುದೇ ಪೇರೆಂಟ್ಗಾದರೂ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಕ್ಕೆ ಇದೊಂದು ಪ್ರೋಗ್ರೆಸ್ ಆದರೂ ಇದೆ ಅಲ್ವಪ್ಪ ಅಂತ ಖುಷಿ ಬಂತು. ಫಸ್ಟ್ ಡೇ ಎಲ್ಲ ನನಗೆ ಅವಳು ನೋಡ್ದಂಗೆ ಖುಷಿ ಅನಿಸ್ತು. ನಂಗೆ ಡೇ ಬೈ ಡೇ ಏನಿಸ್ತು, ಬರೋಕ್ಕೆ ಇನ್ನೂ ಎಷ್ಟು ದೂರದಿಂದ ಬರ್ತೀವಿ, ಇಲ್ಲಿ ಬರೋದಕ್ಕಿಂತ ಏನಾದರೂ ಒಂದು ಪ್ರೋಗ್ರೆಸ್ ಇದ್ದರೆ ಬರ್ತೀವಿ. ಅದೇ ಪೇರೆಂಟ್ಸ್ ಆದರೂ ಇಲ್ಲದೆ ಹೋದರೆ ಬರೋದು ಕಷ್ಟ ಆಗುತ್ತಲ್ಲ ಮ್ಯಾಮ್. ಫಸ್ಟ್ ಡೇ ಅಲ್ಲೇ ನಾನು ಅದು ನೋಡ್ಕೊಂಡಲ್ವ, ನನಗೆ ಅವಾಗ ಖುಷಿ ಬರ್ತಾನೆ ಇದ್ದೆ. ಇನ್ನು 1 ಅವರ್ ಜಾಸ್ತಿನೇ ಇದ್ಬಿಟ್ಟೆ ಹೋಗ್ತೀನಿ ಮ್ಯಾಮ್. ಎಲ್ಲರೂ ಹೋದಂಗೆ ನನಗೆ ಇನ್ನೊಂದು ಸ್ವಲ್ಪ ಹೊತ್ತು ಮಗು ಕೈಲಿ ಏನಾದರೂ ಮಾಡ್ಸೋಕ್ಕಾಗುತ್ತೇನೋ ಅಂತ ಅಂದ್ಬಿಟ್ಟು ಸರ್ನ ಕೇಳ್ಕೊಳ್ಳೋದು ಮಾಡಿಸೋದು ಎಲ್ಲ ಮಾಡಿದ್ದು. ಪಾಪ ಸರ್ರೂ ಮೇಡಮೂ ಎಂಕರೇಜ್ ಮಾಡಿದ್ದಾರೆ ಮಗುಗೆ. ನಂಗೆ ಇಲ್ಲಿ ಬಂದು ತುಂಬ ಖುಷಿ ಆಯಿತು ಮ್ಯಾಮ್. ನನ್ನ ಮಗಳಿಗೆ ನಾನು ಎಸ್ಪೆಷಲಿ ಹೇಳ್ಬೇಕಂದ್ರೆ ತುಂಬ ಸ್ವಲ್ಪ ಕೋಪ ಇದೆ. ಮಕ್ಕಳು ಅಂದಮೇಲೆ ಕೋಪ ಹಠ ಇದ್ದೇ ಇರುತ್ತಲ್ಲ ಮ್ಯಾಮ್. ಮನೆಯಲ್ಲಿ ಮುದ್ದು ಮಾಡ್ತೀವಿ, ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದು. ಇವಳು ಮನೇಲಿ ಮೆಡಿಟೇಷನ್ ಮಾಡಲ್ಲ. ನಾವು ಏನಾದರೂ ಯೋಗ ಮಾಡಿಸಿದ್ರೆ ನಾವು ಮಾಡಿಸಿದ್ರೆ ಮಾಡಲ್ಲ. ಕ್ಯಾಂಪಿಗೆ ಬಂದ್ಮೇಲೆ ಕೋಪ ಕಮ್ಮಿ ಆಯ್ತಾ? ಕಡಿಮೆ ಆಗಿದೆ ಮ್ಯಾಮ್. ಆಟೋಮೆಟಿಕ್ ಆಗಿ ಏನೇನು ಚೇಂಜಸ್ ನೋಡ್ತಾ ಇದ್ದೀರಾ ನೀವು ಇದು ಕ್ಯಾಂಪಿಗೆ ಬಂದ್ಮೇಲೆ? ಅವಳಲ್ಲಿ ಏನ್ ಚೇಂಜಸ್? ಅವಳಲ್ಲಿ ಅಂದ್ರೆ ನನಗೆ ಮುಂಚೆ ಅಮ್ಮಗೆ ಹೆಲ್ಪ್ ಮಾಡ್ಬೇಕು ಅನ್ನೋದೆಲ್ಲ ಬಂದಿರ್ಲಿಲ್ಲ. ಆರಾಮಾಗಿ ಎದ್ಬಿಡ್ತಾ ಇದ್ಲು, ಆರಾಮಾಗಿ ಅವಳಿಗೆ ಏನ್ ಬೇಕೋ ಅದಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ಲು. ಅವಾಗ ನನ್ನ ಜೊತೆಗೆ ಎದ್ದೇಳೋದು. 5 o'clock ಅಂದ್ರೆ ನನಗೆ ವಿಜಯನಗರದಿಂದ ಇಲ್ಲಿಗೆ ರೀಚ್ ಆಗ್ಬೇಕಂದ್ರೆ ತುಂಬಾ ಟೈಮ್ ಬೇಕು, 1.5 hour ಆದ್ರೂ ಬೇಕು ಮ್ಯಾಮ್ ಆಟೋದಲ್ಲಿ. ಅವಳು ನನ್ನ ಜೊತೆಗೆ ಎದ್ದೇಳೋದು, ಆಮೇಲೆ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡೋದು, ಆ ಥರ ಎಲ್ಲ ಮಾಡಿದ್ಲು. ಬಾಕ್ಸ್ ಎಲ್ಲ ಇಟ್ಕೊಳ್ದು. ಯಾವತ್ತೂ ಆ ಥರ ಮಾಡಿಲ್ಲ ಮ್ಯಾಮ್, ನಿಜ ಹೇಳ್ಬೇಕು ಅಂದ್ರೆ. ಯಾವತ್ತೂ ಅವಳವಳಾಗೆ ಏನು ಕೆಲಸ ಮಾಡ್ತಿರ್ಲಿಲ್ಲ. ಅವಳು ಮಾಡೋದು ನೋಡಿ ನನಗೆ ಖುಷಿ ಆಯಿತು. ಆಮೇಲೆ ನಮ್ಮ ಜೊತೆಗೂ ನೀಟಾಗಿ ಡಿಸಿಪ್ಲಿನ್ ಆಗಿ ಮಾತಾಡೋದು, ಹಾಗೆ ಕಾಮ್ ಆಗಿರೋದು. ಸುಮ್ಮನೆ ಕೋಪ ಮಾಡ್ಕೊತಿದ್ದಲ್ವ, ಅದು ಕಡಿಮೆ ಆಯಿತು. ಓಕೆ
ನೋಡಿದ್ರ ವೀಕ್ಷಕರೇ, ಸೊ ಇಂಥ ಒಂದು ಶಿಬಿರಕ್ಕೆ ನಿಮ್ಮ ಮಕ್ಕಳನ್ನ ಕಳಿಸಿದಾಗ ಸಂಸ್ಕಾರ ಅದಂಗೆ ಅದೇ ಬರುತ್ತೆ. ಸೊ ದೆಲ್ ಬಿ ಲಾಟ್ ಆಫ್ ಚೇಂಜಸ್. ಈ ಮಗು ಮುಂಚೆ ಹೇಗಿತ್ತು, ಕೋಪ ಮಾಡ್ಕೊಳ್ತಾ ಇದ್ದಿದ್ದ ಮಗು ಕೋಪ ಕಮ್ಮಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಆ ಮಗು ಮುಂಚೆ ಎಲ್ಲ ಅಮ್ಮನಿಗೆ ಹೆಲ್ಪ್ ಮಾಡ್ತಿರ್ಲಿಲ್ಲ, ಈಗ ಅಮ್ಮನಿಗೆ ಹೆಲ್ಪ್ ಮಾಡೋದು ಅಂತ ಒಂದು ಒಳ್ಳೆ ವಿದ್ಯೆಯನ್ನು ಕಲ್ತ್ಕೊಂಡಿದ್ದಾಳೆ. ಸೊ ನೀವು ನಿಮ್ಮ ಮಕ್ಕಳನ್ನ ಕಳಿಸಿ, ಬೇಕಾದಷ್ಟು ಉಪಯೋಗಗಳಾಗತ್ತೆ. ಓದೋದ್ರಲ್ಲೇ ಅಲ್ಲ, ಇಂಥ ಒಂದು ನಮ್ಮಲ್ಲಿ ಏನೇನು ಕೆಟ್ಟ ಒಂದು ವೈಸಸ್ ಇದೆ, ಕೋಪ ಆಗಿರ್ಬೋದು, ಅಹಂಕಾರ ಆಗಿರಬಹುದು, ನಮ್ಮ ಅರಿಷಡ್ವರ್ಗಗಳನ್ನೆಲ್ಲ ದೂರ ಹೋಗ್ಸೋಕ್ಕೂ ಇದು ಒಂದು ಒಳ್ಳೆ ವಿದ್ಯೆ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮಕ್ಕಳೇ, ನಿಮ್ಮ ಹೆಸರುಗಳು ಹೇಳ್ತಾ ಹೋಗ್ಲಿ. ಫಸ್ಟ್ ಪೂಜನಿಂದ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಪೂಜನ್. ನನ್ನ ಹೆಸರು ಸಾನ್ವಿ. ನನ್ನ ಹೆಸರು ಲಿಶಾನ್. ನನ್ನ ಹೆಸರು ಅಥರ್. ಓಕೆ, ಪೂಜಾ, ಶಾನ್ವಿ, ಲಿಶಾನ್, ಅಥರ್ವ್. ಸೊ ನಿಮಗೆಲ್ಲ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಓಕೆ, ಸೊ ನೀವು ಅದನ್ನು ಕರೆಕ್ಟಾಗಿ ಹೇಳಬೇಕು. ಈಗ ಇದು ಶಾನ್ವಿಗೆ ಪ್ರಶ್ನೆ. ನಾನು ಏನು ಇಟ್ಕೊಂಡಿದ್ದೀನಿ ನಮ್ಮ ಕೈಯಲ್ಲಿ, ಸ್ಕ್ಯಾನ್ ಮಾಡಿ ಹೇಳ್ತೀಯಾ? 200 rupees note. 200 rupees ನೋಟ್. ವಾವ್! ಎಲ್ಲರೂ ಚಪ್ಪಾಳೆ ತಟ್ಟಿ. ಹೇಗೆ ಹೇಳ್ದೆ ಪುಟ್ಟಿನಿ ಇದನ್ನ? ಹೆಂಗ್ ಗೊತ್ತಾಯ್ತು ನಿಂಗೆ 200 ರೂಪಿ ನೋಟ್ ಅಂತ? ಅದು ನಾನು ಸ್ಕ್ಯಾನ್ ಮಾಡ್ತೀನಿ. ನಾನು ನನ್ನ ನಿನ್ ಕೈಯಲ್ಲಿ ಏನು ಅಂತ ಮಂತ್ರಶಕ್ತಿ ಬಂದ್ಬಿಟ್ಟಿದ್ಯಾ? ಮ್ಯಾಜಿಕಲ್ ಪವರ್ ಬಂದ್ಬಿಟ್ಟಿದ್ಯಾ? ಹಾ, ಓಕೆ, ಗುಡ್. ಲಿಶಾನ್, ಈ ನೋಟ್ ಮೇಲೆ ನಿಂಗೊಂದು ರಿಜಿಸ್ಟರ್ ನಂಬರ್ ಕಾಣಿಸ್ತಾ ಇದೆಯಾ? ಕೈಯಲ್ಲಿ ಇಟ್ಕೊಂಡು ನೋಡು ಪರ ಎಲ್ಲ. ಮ್ಯಾಮ್, ಎಲ್ಲಿರೋದು? 7NQ 056523. ಕೊಡು ನೋಡೋಣ. ಓಕೆ ವೀಕ್ಷಕರೇ, ಈ ನೋಟ್ ಮೇಲಿರೋ ನಂಬರು 7NQ 056523. ಎಷ್ಟು ಕರೆಕ್ಟಾಗಿ ಹೇಳಿದಾನೆ ನೋಡಿ. ಯಾ, ಅಮೇಝಿಂಗ್ ಅಲ್ವಾ? ಓಕೆ ಕಂದ, ಪೂಜನ್, ನಿನಗೆ ಇವಾಗ ಒಂದು ಪ್ರಶ್ನೆ, ರೈಟ್? ಸೊ ಇದರಲ್ಲಿ ಕಾಣಿಸ್ತಾ ಇದೆಯಾ? ನಾನೊಂದು ಕಾರ್ಡ್ ಇಟ್ಕೊಂಡಿದ್ದೀನಿ ಕೈಯಲ್ಲಿ, ಇದನ್ನು ಸ್ಕ್ಯಾನ್ ಮಾಡ್ತೀಯಾ? ಇದರಲ್ಲಿ ಏನೇನು ಅಕ್ಷರಗಳು ಬರೆದಿದೆ ಹೇಳ್ತೀಯಾ? ತಗೊಂಡು ನೋಡು, ಕಾರ್ಡ್ ಕೈಯಲ್ಲೇ ಇಟ್ಕೊಂಡು ನೋಡು. ನಿಂಗೆ ಅದರಲ್ಲಿ ಏನೇನು ಕಾಣುತ್ತೋ ಎಲ್ಲ ಹೇಳು. ಇಲ್ಲಿ ಏನೇನೋ ಕಂಪನಿ ಬರ್ತೈತೆ. ಇಲ್ಲಿ ಅದೇನೋ ಬ್ರೌನ್ ಬಿಲ್ಡಿಂಗ್ ತರ ಇದೆ. ವೆರಿ ನೈಸ್. ಹಾ, ಅದ್ರ ಹೆಸರು ಗೊತ್ತಿಲ್ಲ, ನೋಡಿಲ್ಲ ನೀನು ಬಿಲ್ಡಿಂಗು ಅಲ್ವಾ? ಬಟ್ ಬ್ರೌನ್ ಮಾನ್ಯುಮೆಂಟ್ ನಿಂಗೆ ಕಾಣಿಸ್ತಾ ಇದೆ. ವೆರಿ ನೈಸ್. ಇವಾಗ ಕಾರ್ಡ್ ತಿರುಗಿಸು. ಹಾಂ, ಅಲ್ಲಿ ಏನೇನು ಬರ್ದಿದೆ ಓದು ಒಂಚೂರು. ಹಾಂ, ಗುಡ್. ABB, ವೆರಿ ನೈಸ್. ಆಮೇಲೆ ಇನ್ನೇನಾದರೂ ಕಾಣುತ್ತಾ? ಇನ್ನೇನಾದರೂ ಗೊತ್ತಾಗುತ್ತಾ? ಗೋಚರ ಆಗುತ್ತಾ ನಿನಗೆ? ಹಾಂ, ವೆರಿ ನೈಸ್. ಕೊಡು. ಸೊ ಪೂಜನ್ ಕರೆಕ್ಟಾಗಿ ಹೇಳಿದಾನೆ ನೋಡಿ. ABB ಆ್ಯಂಡ್ NCC. ಅಥರ್, ಈ ಬುಕ್ ಕೈಯಲ್ಲಿ ಇಟ್ಕೋ. ಯಾ, ಓದು ಇವಾಗ ಅದರಲ್ಲಿ ಏನಿದೆ ಅಂತ ಓದು. ಟಿಂಕಲ್. ಅಪ್ಪ, ಹೆಂಗೆ ಹೇಳ್ದೆ ಕಂದ? ವೆರಿ ನೈಸ್. ಸಾನ್ವಿ, ತಗೋ ಕೈಯಲ್ಲಿ. ಯಾವ ಕಲರ್ ಹೇಳು? ಸೊ ಇವಾಗ ಎಲ್ಲರೂ ಇದನ್ನ ಸ್ಕ್ಯಾನ್ ಮಾಡ್ತೀರಾ? ಯಾವ ಕಲರ್ ಏನ್ ಇಟ್ಕೊಂಡಿದೀನಿ ನನ್ನ ಕೈಯಲ್ಲಿ ಅಂತ ಹೇಳ್ತೀರಾ? ಯಾರು ಫಸ್ಟ್ ಹೇಳ್ತೀರಾ ನೋಡೋಣ? ರೆಡ್. ರೆಡ್, ವೆರಿ ಗುಡ್. ಕರೆಕ್ಟ್. ಇನ್ನು ಎರಡು ಬುಕ್ಸ್ ಬಂದಿದೆ ಇವಾಗ ಹೊಸದಾಗಿ ನನ್ನ ಹತ್ರಕ್ಕೆ. ಸೊ ಇದನ್ನ ಯಾರು ಕೊಡೋಣ? ಯಾ, ನೀನ್ ತಗೋ. ಅಥರ್ವ. ಅಥರ್ವ ಹೇಳು ಪುಟ.
First word 7. Moon. 7 moon off. ವರ್ಡ್ ಗೊತ್ತಾಗ್ತೈತಲ್ಲ, ಅದು ಸ್ಪೆಲ್ಲಿಂಗ್ ಹೇಳ್ಬೋದು. ಸ್ಪೆಲ್ಲಿಂಗ್ ಹೇಳು. MAALI. ಅಬ್ಬಾ, ಸೂಪರ್ ಸೂಪರ್ ಸೂಪರ್. 7 moons of Mali ಕರೆಕ್ಟ್ ಆಗಿ ಹೇಳಿದ್ಯಾ. ನೆಕ್ಸ್ಟ್ ಇದೊಂದು ಲಾಸ್ಟ್. ಸಾನ್ವಿ ತೋಪುಟ. ಕರೆಕ್ಟ್. ಸ್ಮೋಕ್. ಓಕೆ, ವೆರಿ ನೈಸ್. ಸ್ಮೋಕ್ ಆ್ಯಶಸ್. ಅದು ಕೆಳಗಿರೋದು ಹೇಳ್ತೀಯಾ? AMIT. Oh, wonderful. So, let's clap for Shanvi. This book is Smoke Ashes by Amitav Ghosh, and Shanvi has correctly identified. So, this is all about Gandhari Vidya, my dear viewers. And in the description, I'll be putting the name of the Guruji, Jembagi Kotresh. Okay? So, whoever wants to contact, you can contact him. And you can even admit your children to the camp. Thank you so much. Yeah. ಓಕೆ ಪೂಜಾ, ನಿಮ್ಮ ಕಾಲ್ ಕೆಳಗೆ ಏನಿದೆ ಸ್ಕ್ಯಾನ್ ಮಾಡೋಕ್ಕೆ ಯಾವ ಕಲರ್ ಶೀಟ್ ಇದೆ? ಎಲ್ಲೋ. ವೆರಿ ಗುಡ್, ಸೂಪರ್. ಈಗ ಸಾನ್ವಿ ಟ್ರೈ. ಪಿಂಕ್. ವೆರಿ ಗುಡ್. ಸೊ ಈಗ ರಿಷಾನ್ ಬ್ಲೂ. ವೆರಿ ಗುಡ್. ಅಥರ್ ನೀವು ಟ್ರೈ ಮಾಡು. ರೆಡ್. ವೆರಿ ಗುಡ್, ಸೂಪರ್, ಬ್ರಿಲಿಯಂಟ್. Very nice. ಸೊ ನಾವೀಗ ಸ್ವಲ್ಪ ಫ್ಲ್ಯಾಶ್ ಕಾರ್ಡ್ಸ್ ಇಡ್ತಾ ಹೋಗ್ತೀನಿ, ಟ್ರೈ ಮಾಡಬೇಕು. ಪೂಜನ್, ನಿನ್ನ ಕಾಲ್ ಕೆಳಗೆ ಒಂದು ಚಿತ್ರ ಇದೆ, ಸ್ಕ್ಯಾನ್ ಮಾಡು. ಹಾಂ, ಆ ಥರ ನಿನ್ನ ಕಾಲ್ ಕೆಳಗೆ ಒಂದು ಪಿಕ್ಚರ್ ಇದೆ, ಸ್ಕ್ಯಾನ್ ಮಾಡು. ಆಪಲ್. ವೆರಿ ಗುಡ್. ನಿಶಾನ್, ನಿನ್ನ ಕಾಲ್ ಕೆಳಗಡೆ ಲಯನ್. ಡಕ್. ಡಕ್. ವೆರಿ ಗುಡ್. ಮಕ್ಕಳೇ, ನಾನಿವಾಗ ಕೆಲವು ಆಕ್ಷನ್ಸ್ ಮಾಡ್ತೀನಿ, ನೀವು ಅದೇ ಆಕ್ಷನ್ಸ್ನ ಮಾಡ್ತೀರಾ ಇಲ್ವಾ ನೋಡೋಣ. ಹಾಂ, ಓಕೆ. ನಮಸ್ತೆ. ಗುಡ್. ನಮಸ್ತೆ. ಓಕೆ. ಸೊ ಸೂಪರ್. ಹ್ಞೂ, ಗ್ಲಾಸಸ್ ತರ. ಗ್ಲಾಸಸ್ ಥರ. ವೆರಿ ನೈಸ್. ಆಮೇಲೆ ಕರೆಕ್ಟ್. Very nice. So, let's give a big round of applause. Very nice. Thank you. Okay, ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಮ್ಯಾಮ್? ಪಲ್ಲವಿ ಅಂತ. ಪಲ್ಲವಿ ಸರ್? ಹೆಸರು ಜಗನ್ನಾಥ್. ಜಗನ್ನಾಥ್. ಹಾಂ ಸರ್. ಪಲ್ಲವಿ ಆ್ಯಂಡ್ ಜಗನ್ನಾಥ್, ನೀವು ನಿಮ್ಮ ಮಕ್ಕಳನ್ನ ಈ ಶಿಬಿರಕ್ಕೆ ಕಳಿಸ್ತಾ ಇದ್ದೀರಾ ಗಾಂಧಾರಿ ವಿದ್ಯೆ ಕಲಿಯೋದಕ್ಕೆ. ಸೊ ಎಷ್ಟು ದಿನ ನಿಮ್ಮ ಮಕ್ಕಳಲ್ಲಿ ಕಲಿತರು, ಮತ್ತು ನಿಮಗೆ ಏನೇನು ಚೇಂಜಸ್ ನೋಡಿದ್ರಿ ನೀವು, ಅಥವಾ ನಿಮಗೆ ಯಾಕಿದು ತುಂಬ ಅಟ್ರಾಕ್ಟ್ ಆಯಿತು ಅಂತ ಹೇಳ್ತೀರಾ? ನನ್ನ ಮಗ ಅಥರ್ವ್ ಅಂತ. ಅವನಿಗೆ ಲಾಸ್ಟ್ ನವಂಬರ್ ನಾವು ಗಾಂಧಾರಿ ವಿದ್ಯೆಗೆ ಹಾಕಿದ್ದೆ. ಜಸ್ಟ್ ನಾನು ಹಿಂಗೆ ಟಿ ವಿಯಲ್ಲೆಲ್ಲ ನೋಡಿದ್ದೆ, ಟ್ರೈ ಮಾಡಬೇಕು ಅನಿಸ್ತು. ಸೊ ಸರ್ ಹತ್ರ ಹಾಕಿದೆ. ಸೊ ನವಂಬರಲ್ಲಿ ಹಾಕಿದೆ, ಮತ್ತೆ ಗ್ಯಾಪ್ ಬಂದು ಈಗ ಗಾಂಧಾರಿ ಮುಗ್ದಿದೆ, ಏಕಲವ್ಯಗೆ ಹಾಕಿದ್ದೀನಿ. ದ ಮೇನ್ ರೀಸನ್ ಈಸ್ ಬಾರ್ನ್ ಓನ್ಲಿ ವೆರಿ ಸ್ಮಾರ್ಟ್ ಹಂಗಿದ್ದ. ಸೊ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡೋಣ, ಇನ್ನೂ ಸ್ವಲ್ಪ ನಮ್ಮ ಸನಾತನದ ಬಗ್ಗೆ ತಿಳ್ಕೊಂಡ್ಲಿ, ಕಲ್ಚರ್ ತಿಳ್ಕೊಂಡ್ಲಿ, ಪ್ರೇಯರ್ ಎಲ್ಲ ಮಾಡಲಿ ಅಂತ ಹಾಕಿದೆ. ಬಟ್ ತುಂಬ ಬೆನಿಫಿಟ್ ಆಯಿತು ನಮಗೆ. ಪ್ಲಸ್ ಅವನಿಗೆ ಕಾನ್ಸಂಟ್ರೇಷನ್ನು, ಮೆಮೊರಿ ಎಲ್ಲ ಇದರಿಂದ ತುಂಬ ಯೂಸ್ ಆಯಿತು. ನನಗೆ ಇನಿಷಿಯಲ್ ಡೇಸಲ್ಲಿ ನಂಬಕ್ಕಾಗ್ತಾ ಇರಲಿಲ್ಲ, ಇದು ನಿಜಾನಾ ಸುಳ್ಳ ಅಂತ. ಡಬಲ್ ಹಾಕಿ ಮಾಡಿದ್ದೀನಿ ನಾನೇ.
ಸೊ ಇದು ಆ್ಯಕ್ಚುಲಿ ನಿಜ. ಎಲ್ಲ ಪೇರೆಂಟ್ಸ್ಗೆ ನಾವು ರಿಕ್ವೆಸ್ಟ್ ಮಾಡೋದಂದರೆ ಮಕ್ಕಳಲ್ಲಿರೋ ಸ್ಕಿಲ್ಸ್ನ ಎನ್ಹಾನ್ಸ್ ಮಾಡಬೇಕು, ಸೇರಿಸ್ಬೇಕು. ವೆದರ್ ಯೂಸ್ ಆಗುತ್ತೋ ಇಲ್ಲೋ ಸೆಕೆಂಡ್ರಿ, ಅಟ್ಲೀಸ್ಟ್ ಮಕ್ಕಳಲ್ಲಿರೋ ಪೊಟೆನ್ಷಿಯಲ್ನ ಈಚೆ ತರಬೇಕು ಅನ್ನೋದು ನನ್ನ ಎಲ್ಲ ಪೇರೆಂಟ್ಸ್ಗೂ ರಿಕ್ವೆಸ್ಟ್ ಮಾಡ್ತೀನಿ. ವೆಲ್ ಸೆಟ್, ವೆಲ್ ಥ್ಯಾಂಕ್ ಯು. ಓಕೆ ಸರ್, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ನನ್ನ ಮೊಮ್ಮಗ ಲಿಶಾನ್, ಅವನು ಓದೋದ್ರಲ್ಲಿ ಹಿಂದೆ ಮುಂದೆ ಇದ್ದಾನೆ. ಸ್ವಲ್ಪ ತುಂಬ ಅವ್ರ ತಾಯಿ ಹತ್ರ ತುಂಬ ಪೆಟ್ಟು ತಗೋತಾನೆ, ಆದರೂ ಶ್ರಮಪಟ್ಟು ಓದ್ತಾ ಇದ್ದಾನೆ. ಇನ್ನೂ ಅದಕ್ಕೆ ವಯಸ್ಸಬೇಕು ಓದೋದಕ್ಕೆ. ಅವನಿಗೆ ಜ್ಞಾನ ಅನ್ನೋದು ಚಿಕ್ಕದ್ರಲ್ಲೇ ಬರುತ್ತೆ, ನಾವು ಹೇಳ್ಕೊಟ್ಟಂಗೆಲ್ಲ ನಡೆಯುತ್ತೆ. ಆದರೆ ಈಗ ನಮ್ಮ ಸೊಸೆ ಇದಕ್ಕೆ ಸೇರಿಸಿದ್ದಾರೆ, ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಮನೆಯಲ್ಲೆಲ್ಲ ಪ್ರಯತ್ನ ಮಾಡ್ತಾರೆ ಅವರು, ಎಲ್ಲದರಲ್ಲಿ ಯಶಸ್ಸಿಗೆ ಚೆನ್ನಾಗಿ ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾನೆ. ನನಗೂ ಸಂತೋಷ, ಒಳಗಡೆನೆ, ಈಚೆಗೆ ತೊಗೊಳ್ತಾ ಇಲ್ಲ, ಒಳಗಡೆನೆ ಇದೆ. ಮನೆಯಲ್ಲೂ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಒಳ್ಳೆ ಜ್ಞಾನಿ ಆಗ್ತಾನೆ ಅನ್ನೋದು ನನ್ನ ನಂಬಿಕೆ ಇದೆ. ಓ ವೆರಿ ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿ ನಮಗೆ ವೀಕ್ಷಕರಿಗೆ ಈ ಗಾಂಧಾರಿ ವಿದ್ಯೆ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಸೊ ನಾನೇನು ಹೇಳೋದಂದರೆ, ಪ್ರತಿಯೊಬ್ಬ ತಂದೆ ತಾಯಿಯೂ ಇಂಥ ಒಂದು ವಿದ್ಯೆನ, ಇಂಥ ಒಂದು ಸಂಸ್ಕಾರನ ಮನೆಯಲ್ಲೇ ಬೆಳೆಸಿ, ಹಾಗೂ ಇಂಥ ವಿದ್ಯೆಯನ್ನು ಕಲಿತ್ರೆ ಅವ್ರಿಗೆ ಎಜುಕೇಷನ್ಗಾಗಲಿ ಅಥವಾ ಅವರ ಏಕಾಗ್ರತೆ ಬೆಳೆಸ್ಕೊಳ್ಳೋದಾಗಲಿ ಅಥವಾ ಒಂದು ನಾಯಕತ್ವ ಗುಣ ಬೆಳೆಸ್ಕೊಳ್ಳೋದಕ್ಕಾಗಲಿ ಇದು ತುಂಬ ತುಂಬ ಸಹಾಯ ಆಗುತ್ತೆ. ಅವರೇ ಒಂದು ಎಕ್ಸಾಂಪಲ್ ಕೊಟ್ಟಂಗೆ ಅವ್ರ ಮಗನೇ ಹೇಗೆ ಇದರಲ್ಲಿ ಅಭಿವೃದ್ಧಿ ಹೊಂದಿ ಯಾವ ಮಟ್ಟಕ್ಕೆ ಇವಾಗ ಇದ್ದಾನೆ ಅಂತ ನೀವು ತಿಳಿಬಹುದು. ಸೊ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಇನ್ಸೈಟ್ಸು ಮತ್ತು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮೇಡಮ್. ಸೊ ಯಾರು ಸಂಪೂರ್ಣವಾಗಿ ನಂಬಲಿ, ಯಾರು ಪ್ರಶ್ನಿಸಲಿ, ಯಾರು ಕುತೂಹಲದಿಂದ ನೋಡಲಿ, ಒಂದು ವಿಷಯ ಮಾತ್ರ ಖಚಿತ: ಈ ಸಂಭಾಷಣೆ ಶಿಕ್ಷಣ, ಮಕ್ಕಳ ಬೆಳವಣಿಗೆ ಮತ್ತು ಮಾನವ ಮೆದುಳಿನ ಅಸಾಧಾರಣ ಸಾಮರ್ಥ್ಯದ ಬಗ್ಗೆ ಹೊಸದಾಗಿ ಯೋಚಿಸಲು ನಮ್ಮನ್ನು ಈ ವಿದ್ಯೆ ಪ್ರೇರೇಪಿಸುತ್ತದೆ. ಖಂಡಿತ. ಥ್ಯಾಂಕ್ ಯು ಸೊ ಮಚ್.